ಚಿಕ್ಕ ವಯಸ್ಸಿಂದನೂ ನಮಗೇನಾದ್ರೂ ಹುಷಾರ್ ತಪ್ಪಿದ್ರೆ ನಾವು ಹೋಗ್ತಿದ್ದಿದ್ದು ನಮಗೆ ಗೊತ್ತಿರೋ, ನಮಗೆ ಪರಿಚಯ ಇರುವ ಆ ಒಂದು ಡಾಕ್ಟರ್ ಹತ್ರ. ನಿಮ್ಮ ಲೈಫಲ್ಲೂ ಕೂಡ ಆ ಥರ ಒಂದು ಡಾಕ್ಟರ್ ಇರ್ತಾರೆ. ಅವ್ರು ಅಷ್ಟೇನು ಫೇಮಸ್ ಆಗಿರಲ್ಲ, ಟಿ ವಿಯಲ್ಲಿ ಬಂದಿರಲ್ಲ, ನ್ಯೂಸ್ ಹೆಡ್ಲೈನ್ಸ್ ಆಗಿರಲ್ಲ. ಬಟ್ ಆದರೂ ನಾವು ಅವ್ರ ಹತ್ರನೇ ಹೋಗ್ತೀವಿ. ಆ ಊರಲ್ಲಿ ಅವ್ರು ತುಂಬ ಒಂದು ಇಂಪಾರ್ಟೆಂಟ್ ವ್ಯಕ್ತಿ ಆಗಿರ್ತಾರೆ. ಯಾಕಂದರೆ ಇವರು ಡೈಲಿ ಪೇಷಂಟ್ಸ್ನ ವಿಚಾರಿಸ್ತಾರೆ, ಮೆಡಿಸಿನ್ಸ್ ಕೊಡ್ತಾರೆ, ವಯಸ್ಸಾದವರಿಗೆ ಸ್ಪೆಷಲ್ ಕೇರ್ ತಗೊಳ್ತಾರೆ. ಹೀಗೆಲ್ಲ ಮಾಡುವಾಗ ಬೇಸಿಕಲಿ ನಂಬಿಕೆ ಅನ್ನೋದು ಹುಟ್ಟುತ್ತೆ. ಅಲ್ಲಿರೋ ಜನರಾಗಲಿ, ನಿಮ್ಮ ಪೇರೆಂಟ್ಸ್ ಆಗಲಿ, ಗ್ರ್ಯಾಂಡ್ ಪೇರೆಂಟ್ಸ್ ಆಗಲಿ, ಎಲ್ಲರೂ ನಂಬ್ತಾರೆ. ಯಾಕಂದರೆ ಸೊಸೈಟಿ ಒಂದು ವಿಷಯನ ಆಟೋಮೆಟಿಕ್ ಆಗಿ ನಂಬುತ್ತೆ. ಡಾಕ್ಟರ್ ಅಂದರೆ ಸೇಫ್. ಆದರೆ ಈ ಕಥೆಯಲ್ಲಿ ಭಯ ಏನು ಅಂದರೆ, ಡಾಕ್ಟರ್ ಪೇಷಂಟ್ಸ್ನ ಸೇವ್ ಮಾಡ್ತಿರ್ಲಿಲ್ಲ. ಸಿಸ್ಟಮ್ಯಾಟಿಕ್ ಆಗಿ, ಕ್ವಯಟ್ ಆಗಿ ಕೆಲವು ವರ್ಷಗಳಿಂದ ಸಾಯಿಸ್ತಾ ಬರ್ತಿರ್ತಾನೆ. ಅವನ ಹೆಸರು ಹೆರಾಲ್ಡ್ ಶಿಪ್ಮ್ಯಾನ್. ಹೆರಾಲ್ಡ್ ಶಿಪ್ಮ್ಯಾನ್ ಇಂಗ್ಲೆಂಡಲ್ಲಿ ಜನರಲ್ ಪ್ರಾಕ್ಟೀಷನರ್ ಆಗಿರ್ತಾರೆ. ಅಂದರೆ ಒಂದು ಸ್ಮಾಲ್ ಟೌನ್ ಡಾಕ್ಟರ್ ಥರ. ಲಕ್ಸುರಿ ಹಾಸ್ಪಿಟಲ್ ಆಗಲಿ, ದೊಡ್ಡ ಸೆಟಪ್ ಆಗಲಿ ಏನೂ ಇರಲ್ಲ. ಒಂದು ಚಿಕ್ಕ ಕ್ಲಿನಿಕ್ ಇರುತ್ತೆ, ಅದರಲ್ಲೊಂದು ಸಣ್ಣ ಕನ್ಸಲ್ಟಿಂಗ್ ರೂಮ್ ಇರುತ್ತೆ. ಈ ವ್ಯಕ್ತಿ ಪರ್ಟಿಕ್ಯುಲರ್ ಆಗಿ ವಯಸ್ಸಾದವ್ರ ಜೊತೆ ಕ್ಲೋಸ್ ಇರ್ತಿದ್ದ. ವಯಸ್ಸಾದ ಮಹಿಳೆಯರಾಗಿರ್ಬೋದು, ರಿಟೈರ್ಡ್ ಪೀಪಲ್ ಆಗಿರ್ಬೋದು, ಇವ್ರ ಜೊತೆನೇ ಇವ್ರು ಜಾಸ್ತಿ ಕ್ಲೋಸ್ ಆಗಿರ್ತಿದ್ದ. ಇದೇ ಕಾರಣಕ್ಕೆ ಅವರೆಲ್ಲ ಇವನ್ನ ತುಂಬ ಹೊಗಳ್ತಿರ್ತಾರೆ. ಶಿಪ್ಮೆನ್ ಸರ್ ತುಂಬ ಕೇರ್ ತಗೊಳ್ತಾರೆ, ತುಂಬ ಟೈಮ್ ತಗೊಂಡು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಎಲ್ಲ ನೀಟಾಗಿ ಅರ್ಥ ಆಗುತ್ತೆ. ಯಾವ ಲೆವೆಲಿಗೆ ಅಂದರೆ ದೇವ್ರು ಬಿಟ್ಟರೆ ನೆಕ್ಸ್ಟ್ ಇವನೇ ಅನ್ನೋ ರೀತಿಲಿ. ಅದಕ್ಕೆ ಸರಿಯಾಗಿ ಇವನು ಕೂಡ ಅವ್ರ ಮನೆಗಳನ್ನ ವಿಸಿಟ್ ಮಾಡ್ತಿದ್ದ. ಪೇಷಂಟ್ಸ್ ಬೆಡ್ಡಲ್ಲಿ ಮಲಗಿದ್ರೆ ಇವನು ಮನೆಗೆ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಕೂಡ ಕೊಡ್ತಿದ್ದ. ಇವನಿಗೆ ಯಾವುದೇ ಥರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋದಿಲ್ಲ, ವೈಲೆನ್ಸ್ ಹಿಸ್ಟ್ರಿ ಇರೋದಿಲ್ಲ, ವಾರ್ನಿಂಗ್ ಸೈನ್ಸ್ ಕೂಡ ಇರೋಲ್ಲ. ಇದೇ ಬಿಹೇವಿಯರ್ ಅವನಿಗೆ ಟ್ರಸ್ಟ್ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊಸೈಟಿ ಇವನ್ನ ದೇವ್ರ ಥರ ನೋಡ್ತಿರ್ತಾರೆ, ಆದರೆ ಇವನು ಅದೇ ನಂಬಿಕೆನ ಮಿಸ್ಯೂಸ್ ಮಾಡ್ಕೊಳ್ತಾನೆ. ಹೆರಾಲ್ಡ್ ಶಿಪ್ಮ್ಯಾನ್ ಯೂಸ್ ಮಾಡ್ತಿದ್ದ ಮೆಥಡ್ ತುಂಬ ಸಿಂಪಲ್. ಇಂಜೆಕ್ಷನ್, ಮಾರ್ಫಿನ್. ಸಹಜವಾಗಿ ಈ ಮಾರ್ಫಿನ್ ಅಂತ ಏನಿದೆ, ಇದನ್ನ ಪೇಯ್ನ್ ರಿಲೀಫ್ಗೆ ಅಂತ ಯೂಸ್ ಮಾಡ್ತಾರೆ. ಕ್ಯಾನ್ಸರ್ ಪೇಷಂಟ್ಸ್ ಆಗಿರ್ಬೋದು, ಸಿವಿಯರ್ ಪೇಯ್ನ್ ಇದ್ದವರಿಗಾಗಿರ್ಬೋದು ಇದನ್ನ ಕೊಡ್ತಾರೆ. ಆದರೆ ಈ ಮಾರ್ಫಿನ್ ಒಂದು ಡೇಂಜರಸ್ ಡ್ರಗ್ ಕೂಡ ಹೌದು. ಡೋಸ್ನ ಕರೆಕ್ಟಾಗಿ ಕಂಟ್ರೋಲ್ ಮಾಡಿಲ್ಲ ಅಂದರೆ ಡೆತ್ ಕೂಡ ಆಗ್ಬೋದು. ಶಿಪ್ಮೆನ್ ಒಂದು ಡಾಕ್ಟರ್ ಆಗಿರೋ ಕಾರಣ ಇದೆಲ್ಲ ಅವನಿಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ಅವನಿಗೆ ಬೇಕಾಗಿರೋ ಹಾಗೆ ಆ ಡ್ರಗ್ನ ಯೂಸ್ ಮಾಡ್ತಿದ್ದ. ಪೇಷಂಟ್ಗೆ ಇಂಜೆಕ್ಷನ್ ಕೊಡ್ತಾ ಇದ್ದ, ಕೇಳಿದ್ರೆ ಪೇಯ್ನ್ ರಿಲೀಫ್ಗೆ ಅಂತ ಹೇಳ್ತಿದ್ದ. ಇಂಜೆಕ್ಷನ್ ಕೊಟ್ಟ ಸ್ವಲ್ಪ ಸಮಯದಲ್ಲೇ ಪೇಷಂಟ್ ಸ್ವಲ್ಪ ಕಾಮ್ ಆಗ್ತಾಯಿದ್ರು, ನಿದ್ದೆಗೆ ಜಾರ್ತಾಯಿದ್ರು, ಆಮೇಲೆ ಸತ್ತೋಗ್ತಿದ್ರು. ಯಾವುದೇ ಥರ ಕಿರ್ಚಾಟ ಇಲ್ಲ, ಸ್ಟ್ರಗಲ್ ಇಲ್ಲ, ಡೌಟ್ ಅಂತೂ ಯಾರಿಗೂ ಬರ್ತಾನೆ ಇರಲ್ಲ. ನ್ಯಾಚುರಲ್ ಡೆತ್ ಥರ ಕಾಣಿಸ್ತಿರುತ್ತೆ. ಇದರಲ್ಲೊಂದು ಅನ್ಈಸಿ ಪಾರ್ಟ್ ಏನು ಗೊತ್ತಾ, ಅವ್ರ ಡೆತ್ ಸರ್ಟಿಫಿಕೇಟಿಗೆ ಕೂಡ ಇದೇ ಡಾಕ್ಟರ್ ಸೈನ್ ಆಗ್ತಿದ್ದ. ಕಾಸ್ ಆಫ್ ಡೆತ್, ಹಾರ್ಟ್ ಫೇಲ್ಯೂರ್, ಓಲ್ಡ್ ಏಜ್, ನ್ಯಾಚುರಲ್ ಕಾಸಸ್. ಸೊ ಯಾರೂ ಕ್ವೆಶನ್ನೇ ಮಾಡ್ತಿರ್ಲಿಲ್ಲ. ಕ್ವೆಶನ್ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ಡೌಟೇ ಬರ್ತಿರಲಿಲ್ಲ. ಈ ಕೊಲೆಗಳನ್ನ ಅವ್ನು ಮಾಡ್ತಿದ್ದಿದ್ದು ಒಂದು ದಿನದಿಂದಲ್ಲ, ಒಂದು ತಿಂಗಳಿಂದಲ್ಲ, ಒಂದು ವರ್ಷದಿಂದನೂ ಅಲ್ಲ, ವರ್ಷಗಳಿಂದನೂ ಇವನು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಿರ್ತಾನೆ. ಆದರೆ ಯಾರಿಗೂ ಡೌಟ್ ಬರಲ್ಲ. ರೀಸನ್ ತುಂಬ ಸಿಂಪಲ್. ಅವ್ನು ಸಾಯಿಸಿದವ್ರು ಎಲ್ಲರೂ ಕೂಡ ವಯಸ್ಸಾದವರಾಗಿರ್ತಾರೆ. ನಮ್ಮ ಸೊಸೈಟಿಯಲ್ಲಿ ಒಂದು ವಿಷಯನ ಡಿಫಾಲ್ಟಾಗಿ ಅಕ್ಸೆಪ್ಟ್ ಮಾಡಿರ್ತೀವಿ, ವಯಸ್ಸಾದವ್ರು ಸತ್ತರೆ ಅದು ಕಾಮನ್ ಅಂತ. ವಿಕ್ಟಿಮ್ಸ್ ಸತ್ತೋದ್ರು ಅಂತ ಅವ್ರ ಫ್ಯಾಮಿಲಿಯಲ್ಲಿ ತುಂಬ ಬೇಜಾರಲ್ಲಿರ್ತಾರೆ. ಅವ್ರಿಗಿದ್ದಿದ್ದು ಸಣ್ಣ ಸಣ್ಣ ಡೌಟ್ನ ಕ್ವೆಶನ್ ಮಾಡೋಕ್ಕೆ ಕೂಡ ಅವ್ರಿಗೆ ಶಕ್ತಿ ಇರಲ್ಲ. ಆ್ಯಂಡ್ ಈ ಕಡೆ ಶಿಪ್ಮ್ಯಾನ್ ಅಂದರೆ ಆ ಡಾಕ್ಟರ್ ತುಂಬ ಕಾಮ್ ಆಗಿರೋ ಥರ, ತುಂಬ ಪೊಲೈಟ್ ಆಗಿರೋ ಥರ ಅವ್ರು ತೋರಿಸ್ಕೊಳ್ತಿರ್ತಾರೆ. ಈವಿಲ್ ಅಂದಿದ ತಕ್ಷಣ ಎಲ್ಲರ ತಲೆಯಲ್ಲೂ 1000 ಇಮೇಜಸ್ ಓಡ್ಬೋದು. ಆದರೆ ಆ 1000 ಇಮೇಜಸ್ಸಲ್ಲೂ ಕೂಡ ಈವಿಲ್ ಅಂದರೆ ಭಯಾನಕವಾಗಿರೋದು ಅಂತ ಪೋರ್ಟ್ರೇ ಆಗಿರುತ್ತೆ. ಇದೇ ಕಾರಣಕ್ಕೆ ಆ ಡಾಕ್ಟರ್ ಮೇಲೆ ಯಾರಿಗೂ ಡೌಟ್ ಬರಲ್ಲ. ಇದು ಸೊಸೈಟಿಯ ಬ್ಲೈಂಡ್ ಸ್ಪಾಟ್. ನಾವು ಅವ್ರು ಮಾಡೋ ಕೆಲಸಗಳಿಂದ ಅವ್ರನ್ನ ನಂಬಿರ್ತೀವಿ, ಏನೂ ಮಾಡೋಕ್ಕಾಗಲ್ಲ. ಹೀಗಿರಬೇಕಿದ್ರೆ ಒಂದು ಕೇಸ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಒಂದಿನ ವಯಸ್ಸಾಗಿರೋ ಮಹಿಳೆ ಸಡನ್ನಾಗಿ ಸತ್ತೋಗ್ತಾರೆ. ಆದರೆ ಅವ್ರ ಫ್ಯಾಮಿಲಿಗೆ ಏನೋ ಆಡ್ ಆಗಿದೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅವ್ರ ವಿಲ್ ನೋಡಿದಾಗ ಹೆರಾಲ್ಡ್ ಶಿಪ್ಮ್ಯಾನ್ ಅವರ ಹೆಸರು ಬೆನಿಫಿಷಿಯರಿ ಆಗಿ ಆ್ಯಡ್ ಆಗಿರುತ್ತೆ. ವಿಲ್ ಅಂದರೆ ಯೂಶಲಿ ವಯಸ್ಸಾದವರು ಅವ್ರು ಗಳಿಸಿರೋ ಆಸ್ತಿನ ಒಂದು ಬಾಂಡ್ ಶೀಟಲ್ಲಿ ಅವ್ರು ಸಾಯೋದಕ್ಕಿಂತ ಮುಂಚೆ ಬರೆದಿಟ್ಟು ಸಾಯ್ತಾರೆ. ಯೂಶಲಿ ಅವ್ರ ಮಕ್ಕಳ ಹೆಸರಲ್ಲೋ ಮೊಮ್ಮಕ್ಕಳ ಹೆಸರಲ್ಲೋ ಬರೀತಾರೆ. ಆದರೆ ಈ ಕೇಸಲ್ಲಿ ಆ ಡಾಕ್ಟರ್ ಹೆಸರಿದೆ. ನೀವು ಇವಾಗ ಎಷ್ಟೇ ಕ್ಲೋಸ್ ಇದ್ರೂ, ಎಷ್ಟೇ ಅವರನ್ನು ದೇವ್ರಂತ ಕನ್ಸಿಡರ್ ಮಾಡಿದ್ರು ಸಹಿತ ಡಾಕ್ಟರ್ ಹೆಸರಿಗೆ ಯಾರು ವಿಲ್ ಬರೀತಾರೆ? ಒಬ್ಬ ಡಾಕ್ಟರ್ ಪೇಷಂಟ್ ಪ್ರಾಪರ್ಟಿನ ಇನ್ಹೆರಿಟ್ ಮಾಡೋದಾ? ಈ ಪಾಯಿಂಟ್ ಡಾಕ್ಟರ್ ಮೇಲೆ ಡೌಟ್ ಬರೋ ಥರ ಮಾಡುತ್ತೆ. ಸ್ಟಾರ್ಟಿಂಗಲ್ಲಿ ಪೊಲೀಸ್ ಕೂಡ ಶ್ಯೂರ್ ಆಗಿರಲಿಲ್ಲ, ಯಾಕಂದರೆ ಯಾವುದೇ ಥರ ಪ್ರೂಫ್ ಸಿಕ್ಕಿರಲ್ಲ.
ಅದು ಅಲ್ಲದೆ ಡಾಕ್ಟರ್ ತುಂಬ ಟ್ರಸ್ಟೆಡ್ ಆಗಿದ್ದ. ಆದರೆ ಇನ್ವೆಸ್ಟಿಗೇಷನ್ ಡೀಪರಾಗಿ ಹೋಗೋತ್ತಿಗೆ ಡೆತ್ಸ್ ಪ್ಯಾಟರ್ನ್ನ ಅನಲೈಸ್ ಮಾಡ್ತಾರೆ. ಸೇಮ್ ಏರಿಯಾ, ಸೇಮ್ ಕ್ಲಿನಿಕ್, ಸೇಮ್ ಡಾಕ್ಟರ್. ಈ ಸತಿ ಇಗ್ನೋರ್ ಮಾಡೋಕ್ಕಾಗಲ್ಲ. ಪೊಲೀಸ್ ಬಾಡೀಸ್ನ ಎಕ್ಸ್ಯೂಮ್ ಮಾಡ್ತಾರೆ. ಅಂದರೆ ಹೂತಾಕಿರೋ ಬಾಡೀಸ್ನೆಲ್ಲ ಮತ್ತೆ ಹೊರಗಡೆ ತೆಗಿತಾರೆ. ಪೋಸ್ಟ್ ಮಾರ್ಟಮ್ಗೂ ಕಳಿಸ್ತಾರೆ. ಟಾಕ್ಸಿಕಾಲಜಿ ರಿಪೋರ್ಟ್ಸ್ ಬರುತ್ತೆ. ಅದರಲ್ಲಿ ಮಾರ್ಫಿನ್ ಲೆವೆಲ್ ಎಕ್ಸ್ಟ್ರೀಮ್ಲಿ ಹೈ ಅಂತ ಇರುತ್ತೆ. ರಿಪೋರ್ಟ್ಸ್ ಬಂದಮೇಲೆ ಎಲ್ರಿಗೂ ಗೊತ್ತಾಗುತ್ತೆ ಅದು ನ್ಯಾಚುರಲ್ ಡೆತ್ ಆಗಿರಲಿಲ್ಲ, ಮೆಡಿಕಲ್ ಇಂಟರ್ವೆನ್ಷನ್ ಅಂತ. ಇನ್ವೆಸ್ಟಿಗೇಷನ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಓಲ್ಡ್ ರೆಕಾರ್ಡ್ಸ್ ಓಪನ್ ಆಗುತ್ತೆ. ಪಾಸ್ಟ್ ಕೇಸಸ್ನ ರೀಚೆಕ್ ಮಾಡ್ತಾರೆ. ಮೊದಲಿಗೆ ಒಂದು ನಂಬರ್ ಬರುತ್ತೆ, ಆಮೇಲೆ ಇನ್ನೊಂದು ನಂಬರ್, ಆಮೇಲೆ ಸತ್ಯಾಂಶನೇ ಹೊರಗೆ ಬರುತ್ತೆ. 50 ಅಲ್ಲ, 100 ಅಲ್ಲ, 200ಕ್ಕಿಂತ ಹೆಚ್ಚು ಪೇಷಂಟ್ಸ್ನ ಈ ಡಾಕ್ಟರ್ ಕೊಂದಿರ್ತಾನೆ. ಬ್ರಿಟನ್ ಹಿಸ್ಟ್ರಿಯಲ್ಲಿಯೇ ಈ ಕೇಸ್ ಲಾರ್ಜೆಸ್ಟ್ ಸೀರಿಯಲ್ ಕಿಲ್ಲಿಂಗ್ ಕೇಸ್ ಅಂತ ರೆಕಾರ್ಡ್ ಆಗುತ್ತೆ. ಈ ಕೇಸಲ್ಲಿ ವೆಪನ್ ಏನು ಅಂದರೆ ನೈಫ್ ಅಲ್ಲ, ಗನ್ ಅಲ್ಲ, ಮೆಡಿಕಲ್ ನಾಲೆಡ್ಜ್. ಅದೇ ಅವನಿಗೆ ಪವರ್ ಆಗಿತ್ತು. ಹೆರಾಲ್ಡ್ ಶಿಪ್ಮ್ಯಾನ್ ಅರೆಸ್ಟ್ ಆಗ್ತಾನೆ. ಕೋರ್ಟ್ನಲ್ಲಿ ನಿಂತ್ಕೊಂಡಾಗ ಕೂಡ ಅವನು ಕಾಮ್ ಆಗಿರ್ತಾನೆ. ಯಾವುದೇ ಥರ ಎಮೋಷ್ನಲ್ ಬ್ರೇಕ್ ಡೌನ್ ಇಲ್ಲ, ಯಾರಿಗೂ ಸಾರಿ ಕೂಡ ಹೇಳಲ್ಲ. ಮಲ್ಟಿಪಲ್ ಮರ್ಡರ್ಸ್ಗೆ ಕೋರ್ಟ್ ಅವನ್ನ ಗಿಲ್ಟಿ ಅಂತ ಡಿಕ್ಲೇರ್ ಮಾಡ್ತಾರೆ. ಅವನಿಗೆ ಜೀವಾವಧಿ ಶಿಕ್ಷೆ ಕೂಡ ಆಗುತ್ತೆ. ಸ್ವಲ್ಪ ದಿನಗಳು ಕಳೆದ ಮೇಲೆ ಅವನು ಜೈಲಲ್ಲಿ ಸುಸೈಡ್ ಮಾಡ್ಕೊಳ್ತಾನೆ. ಕೇಸ್ ಲೀಗಲಿ ಕ್ಲೋಸ್ ಆಗುತ್ತೆ. ನ್ಯಾಯ ಏನೋ ಸಿಗುತ್ತೆ, ಆದರೆ ಅವ್ನು ಮಾಡಿರೋ ಡ್ಯಾಮೇಜ್ ಅಂಡು ಆಗಲ್ಲ. ನಾನು ಮುಂಚೆ ಬೇರೆ ವೀಡಿಯೋಗಳಲ್ಲಿ ಹೇಳಿರೋ ಹಾಗೆ ಈವಿಲ್ ಅಂದರೆ ಭಯಾನಕವಾಗಿರಲ್ಲ, ನಗಾಡ್ಕೊಂಡು ನಿಮ್ಮ ಮುಂದೆನೇ ಓಡಾಡ್ತಿರುತ್ತೆ. ಯಾರಾದರೂ ಒಂದು ಒಳ್ಳೆ ಪೊಸಿಷನಲ್ಲಿದ್ದರೆ ಅವ್ರನ್ನ ಒಳ್ಳೆಯವ್ರಂತಾಗಲಿ, ಅವ್ರ ಜೊತೆ ಇದ್ದರೆ ಸೇಫ್ ಆಗಿರ್ತೀರಂತಾಗಲಿ ಅಂದ್ಕೊಳಕ್ಕೆ ಹೋಗಬೇಡಿ. ಯಾರನ್ನೂ ಕೂಡ ಕಣ್ಣು ಮುಚ್ಕೊಂಡು ನಂಬಕ್ಕೆ ಹೋಗಬೇಡಿ. ಇವಾಗ ಆರಾಮಾಗಿ ಮಲ್ಕೊಳ್ಳಿ.